ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಡಿಸೆಂಬರ್ 25ರ ನಂತರ ವೃಷಭ ರಾಶಿಯವರ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ಪ್ರವೇಶಿಸುವ ಸಾಧ್ಯತೆ ಇದೆ. ಈ ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುವಷ್ಟು ಶಕ್ತಿಯುತವಾದ ಪವಾಡ ಸಂಭವಿಸಬಹುದು. ಅವರ ಮಾತು, ಬೆಂಬಲ ಅಥವಾ ಸಣ್ಣ ಪರಿಚಯವೇ ನಿಮ್ಮ ಮನಸ್ಸಿಗೆ ಬೆಳಕು ತಂದು ನಿಮ್ಮೊಳಗಿನ ಆತ್ಮಶಕ್ತಿಯನ್ನು ಜಾಗೃತಿಗೊಳಿಸಬಹುದು. ಈ ವ್ಯಕ್ತಿ ಕೇವಲ ಪರಿಚಯವಾಗುವುದಲ್ಲ, ದೇವರ ಆಶೀರ್ವಾದದಂತೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಲ್ಲ ಶಕ್ತಿಯಾಗಿರುತ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಆ ವ್ಯಕ್ತಿಯ ಆಗಮನವು ವೃಷಭ ರಾಶಿಯವರ ಜೀವನಕ್ಕೆ ಹೇಗೆ ದೈವಿಕ ಪರಿಣಾಮ ತರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ವೃಷಭ ರಾಶಿಯವರು ಸಾಮಾನ್ಯವಾಗಿ ಭೂಮಿಯಷ್ಟೇ ತಾಳ್ಮೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು. ಇವರು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ದೃಢಗೆಡದೆ ತಮ್ಮ ಜವಾಬ್ದಾರಿಗಳಿಂದ ಹಿಂದೆ ಸರಿಯೋರಲ್ಲ. ಆದರೆ ಕಳೆದ ಕೆಲವು ಸಮಯದಿಂದ ಇವರ ಬದುಕು ನಿಂತ ನೀರಂತೆ ಆಗಿದೆ ಎಂದರೆ ತಪ್ಪಾಗಲಾರದು. ಎಷ್ಟೇ ಪ್ರಯತ್ನ ಪಟ್ಟರೂ ಅಂದುಕೊಂಡ ಕೆಲಸಗಳು ಕೈಗೂಡುತ್ತಿಲ್ಲ ಮತ್ತು ನಂಬಿದವರಿಂದಲೇ ನಿರಾಸೆಯಾಗುತ್ತಿದೆ. ಇವರ ಮನಸ್ಸಿನ ಮೇಲೆ ಆಳವಾದ ಗಾಯವನ್ನು ಉಂಟು ಮಾಡ್ತಾ ಇದೆ. ಹೊರಗಡೆ ನಗುಮುಖ ತೋರಿಸಿದರೂ ಒಳಗಡೆ ಇವರು ಅನುಭವಿಸುತ್ತಿರುವಂತಹ ವೇದನೆ, ನೋವು ಯಾರಿಗೂ ತಿಳಿಯದಂತಾಗಿದೆ. ವೃಷಭ ರಾಶಿಯವರಿಗೆ ಇಂತಹ ಸಂದರ್ಭದಲ್ಲಿ ಡಿಸೆಂಬರ್ 25ರ ನಂತರದ ದಿನಗಳು ಇವರಿಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಂತೆ ಆಶಾದಾಯಕವಾಗಿ ಗೋಚರಿಸುತ್ತದೆ. ಗ್ರಹಗತಿಗಳ ಬದಲಾವಣೆಯು ಇವರ ಜೀವನದ ದಿಕ್ಕನ್ನು ಬದಲಾಯಿಸಲು ಸಜ್ಜಾಗಿದೆ. ಈ ಬದಲಾವಣೆಯ ಕೇಂದ್ರ ಬಿಂದುವಾಗಿ ಒಬ್ಬ ವ್ಯಕ್ತಿ ಇವರ ಜೀವನವನ್ನು ಪ್ರವೇಶ ಮಾಡ್ತಾರೆ. ಈ ವ್ಯಕ್ತಿಯ ಆಗಮನವು ವೃಷಭ ರಾಶಿಯವರ ಪಾಲಿಗೆ ಕೇವಲ ಭೇಟಿಯಲ್ಲ, ಅದು ವಿಧಿಲಿಖಿತವಾದ ಒಂದು ಸುಂದರ ತಿರುವು. ವೃಷಭ ರಾಶಿಯವರಿಗೆ ಸ್ವಾಭಿಮಾನ ಹೆಚ್ಚು. ಅವರು ತಮಗಾದ ಕಷ್ಟವನ್ನು ಬೇರೆಯವರ ಮುಂದೆ ಹೇಳಿಕೊಂಡು ಅನುಕಂಪ ಗಿಟ್ಟಿಸಲು ಇಷ್ಟಪಡೋದಿಲ್ಲ. ಇದೇ ಕಾರಣಕ್ಕೆ ಅವರು ಒಂಟಿತನವನ್ನು ಹೆಚ್ಚು ಅನುಭವಿಸ್ತಾರೆ. ಆದರೆ ಡಿಸೆಂಬರ್ 25ರ ನಂತರ ಈ ಪರಿಸ್ಥಿತಿ ಬದಲಾಗುತ್ತೆ. ದೈವ ಸಂಕಲ್ಪದಂತೆ ಒಬ್ಬ ವ್ಯಕ್ತಿ ಇವರ ಬದುಕಿಗೆ ಬಂದು ಇವರ ಮೌನವನ್ನು ಅರ್ಥ ಮಾಡಿಕೊಳ್ಳಲಿದ್ದಾರೆ. ಈ ವ್ಯಕ್ತಿಯು ವೃಷಭ ರಾಶಿಯವರ ಕಣ್ಣೀರಿಗೆ ಉತ್ತರದಂತೆ ಬರುತ್ತಾರೆ. ಇಷ್ಟು ದಿನ ಇವರು ಕಾಯುತ್ತಿದ್ದಂತಹ ನೆಮ್ಮದಿ ಮತ್ತು ಶಾಂತಿ ಈ ವ್ಯಕ್ತಿಯ ಮೂಲಕ ಇವರಿಗೆ ಲಭಿಸುತ್ತದೆ. ಈ ಒಂದು ವಿಶೇಷವಾದ ಬದಲಾವಣೆಯು ರಾತ್ರೋರಾತ್ರಿ ನಡೆಯುವಂತಹ ಮ್ಯಾಜಿಕ್ ಅಲ್ಲ, ಬದಲಾಗಿ ಇದು ದೀರ್ಘಕಾಲದ ಪ್ರಾರ್ಥನೆಯ ಫಲವಾಗಿದೆ. ಈ ವ್ಯಕ್ತಿಯ ಪ್ರವೇಶದಿಂದ ವೃಷಭ ರಾಶಿಯವರ ಆಲೋಚನಾ ಲಹರಿಯಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಇಷ್ಟು ದಿನ ಜಡವಾಗಿದ್ದಂತಹ ಮನಸ್ಸು ಈಗ ಉತ್ಸಾಹದಿಂದ ಕೆಲಸ ಮಾಡಲು ಮುಂದಾಗುತ್ತೆ. ಈ ಸಮಯದಲ್ಲಿ ವೃಷಭ ರಾಶಿಯವರು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶವೇನೆಂದರೆ ಬದಲಾವಣೆಗೆ ತಮ್ಮನ್ನು ತಾವು ಒಡ್ಡಿಕೊಳ್ಳೋದು. ಸಾಮಾನ್ಯವಾಗಿ ವೃಷಭ ರಾಶಿಯವರು ಬದಲಾವಣೆಯನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಹಳೆಯದನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳುವ ಸ್ವಭಾವ. ಆದರೆ ಈಗ ಬರುವ ವ್ಯಕ್ತಿ ಇವರಿಗೆ ಬದಲಾವಣೆಯ ಅನಿವಾರ್ಯತೆ ಮತ್ತು ಅದರಿಂದಾಗುವ ಲಾಭಗಳನ್ನು ಮನವರಿಕೆ ಮಾಡಿಕೊಡುತ್ತಾರೆ. ಡಿಸೆಂಬರ್ 25ರ ನಂತರ ಗ್ರಹಗಳ ಪ್ರಭಾವದಿಂದ ಇವರ ಬದುಕಿನಲ್ಲಿ ನಡೆಯುವ ಘಟನೆಗಳು ಇವರಿಗೆ ಅಚ್ಚರಿಯನ್ನು ಮೂಡಿಸಬಹುದು. ಆದರೆ ಅದಲ್ಲದೆ ಅದರ ಹಿಂದೆ ಇವರಿಗೆ ಆ ವ್ಯಕ್ತಿಯ ಪರೋಕ್ಷ ಅಥವಾ ಪ್ರತ್ಯಕ್ಷ ಪ್ರಭಾವ ಇದ್ದೇ ಇರುತ್ತದೆ. ಈ ವ್ಯಕ್ತಿಯು ವೃಷಭ ರಾಶಿಯವರ ಪಾಲಿಗೆ ಅದೃಷ್ಟ ದೇವತೆಯಂತೆ ಭಾಸವಾಗ್ತಾರೆ. ಇವರು ಬಂದ ನಂತರ ವೃಷಭ ರಾಶಿಯವರ ಮುಖದಲ್ಲಿ ಕಳೆದು ಹೋಗಿದ್ದ ನಗು ಮತ್ತೆ ಚಿಗುರೊಡೆಯುತ್ತದೆ. ಮನೆಯ ವಾತಾವರಣದಲ್ಲಿಯೂ ಒಂದು ರೀತಿಯಾದ ಸಕಾರಾತ್ಮಕ ಶಕ್ತಿ ಸಂಚರಿಸಲು ಪ್ರಾರಂಭಿಸುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರ ಬದುಕನ್ನು ಬದಲಾಯಿಸುವ ಆ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಸಹಜ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಗ್ರಹಗಳ ಚಲನೆಯ ಆಧಾರದ ಮೇಲೆ ಹೇಳೋದಾದರೆ ಈ ವ್ಯಕ್ತಿ ಬಹಳ ಪ್ರಬುದ್ಧ ಮತ್ತು ಶಾಂತ ಸ್ವಭಾವದವರಾಗಿರ್ತಾರೆ. ವೃಷಭ ರಾಶಿಯವರಿಗೆ ಆರ್ಭಟ ಮಾಡೋರಿಗಿಂತ ಮೃದುವಾಗಿ ಮಾತನಾಡುವ ಮತ್ತು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳೋರನ್ನ ಕಂಡ್ರೆ ತುಂಬ ಇಷ್ಟ. ಅದರಂತೆ ಈ ವ್ಯಕ್ತಿಯು ಬಹಳ ತಾಳ್ಮೆಯಿಂದ ಇವರ ಮಾತುಗಳನ್ನು ಕೇಳಿಸಿಕೊಳ್ತಾರೆ. ಈ ವ್ಯಕ್ತಿ ನಿಮ್ಮ ಕುಟುಂಬದ ಹಿರಿಯ ಸದಸ್ಯನಾಗಿರಬಹುದು ಅಥವಾ ಹಳೆಯ ಸ್ನೇಹಿತ ಆಗಿರಬಹುದು ಅಥವಾ ಹೊಸದಾಗಿ ಪರಿಚಯವಾಗುವಂತಹ ಪರಿಚಯಸ್ಥ ವ್ಯಕ್ತಿಯಾಗಿರಬಹುದು. ಯಾರೇ ಆಗಿದ್ರೂ ಕೂಡ ಅವರು ಬಂದ ನಂತರ ನಿಮ್ಮ ಜೀವನ ಬದಲಾವಣೆಯನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹೊಸದಾಗಿ ಬರುವಂತಹ ವ್ಯಕ್ತಿಗಳನ್ನು ಮನಸ್ಸಿನಿಂದ ಕೃತಜ್ಞತೆಯ ಭಾವದಿಂದ ಪ್ರೀತಿಯಿಂದ ಸ್ವಾಗತ ಮಾಡೋದಷ್ಟೇ ವೃಷಭ ರಾಶಿಯವರ ಕೆಲಸವಾಗಿರುತ್ತೆ. ಅವರ ಉದ್ದೇಶ ಮಾತ್ರ ನಿಮ್ಮ ಏಳಿಗೆ ಆಗಿರುತ್ತೆ. ಇವರ ಮಾತುಗಳು ನಿಮಗೆ ಕತ್ತಲೆಯಲ್ಲಿ ದಾರಿ ತೋರಿಸುವ ಬೆಳಕಿನಂತೆ ಕೆಲಸ ಮಾಡುತ್ತವೆ. ಈ ವ್ಯಕ್ತಿಯಿಂದ ನಡೆಯುವ ಪವಾಡವೆಂದರೆ ಅದು ನಿಮ್ಮ ಮನಸ್ಥಿತಿಯ ಬದಲಾವಣೆ. ಇಷ್ಟು ದಿನ ಇಲ್ಲದ ಧೈರ್ಯ ಮತ್ತು ಆತ್ಮವಿಶ್ವಾಸ ಈ ವ್ಯಕ್ತಿಯ ಒಡನಾಟದಿಂದ ನಿಮ್ಮಲ್ಲಿ ಮೂಡುತ್ತದೆ. ಉದಾಹರಣೆಗೆ, ನೀವು ಯಾವುದೋ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಎದುರುತ್ತಿರಬಹುದು. ಆ ಸಮಯದಲ್ಲಿ ಈ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ನಿಂತು ಮುಂದುವರಿಯಲು ಶಕ್ತಿ ತುಂಬುತ್ತಾರೆ. ಇವರು ನೀಡುವ ಸಲಹೆಗಳು ನಿಮ್ಮ ಪಾಲಿಗೆ ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡುತ್ತವೆ. ನಿಮ್ಮ ಶತ್ರುಗಳು ಅಥವಾ ನಿಮ್ಮನ್ನು ತುಳಿಯಲು ಹೊಂಚು ಹಾಕುತ್ತಿರುವವರು ಈ ವ್ಯಕ್ತಿಯ ತಂತ್ರಗಾರಿಕೆಯ ಮುಂದೆ ಸೋಲುತ್ತಾರೆ. ಈ ವ್ಯಕ್ತಿಯು ನಿಮಗೆ ಕೇವಲ ಭಾವನಾತ್ಮಕ ಬೆಂಬಲ ನೀಡೋದಲ್ಲದೆ ಪ್ರಾಯೋಗಿಕವಾಗಿ ಕೂಡ ಸಹಾಯ ಮಾಡ್ತಾರೆ.
ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಇವರು ಗುರುತಿಸ್ತಾರೆ ಮತ್ತು ಹೊರತರ್ತಾರೆ. ಅದನ್ನು ಹೇಗೆ ಬಳಸಿಕೊಳ್ಬೇಕು ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಡಲಿದ್ದಾರೆ. ವೃಷಭ ರಾಶಿಯವರಿಗೆ ಇನ್ನು ಮುಂದೆ ಹಣಕಾಸಿನ ವಿಚಾರದಲ್ಲಿ ಬಹಳ ಅಜಾಗರೂಕರಾಗಿರಬಾರದು. ಆದರೆ ಕಳೆದ ಕೆಲವು ದಿನಗಳಿಂದ ಆರ್ಥಿಕ ಮುಗ್ಗಟ್ಟು ಇವರನ್ನ ಕಾಡುತ್ತಿರಬಹುದು. ಈ ಹೊಸ ವ್ಯಕ್ತಿಯ ಆಗಮನದಿಂದ ಆರ್ಥಿಕವಾಗಿಯೂ ಪವಾಡಗಳು ನಡೆಯುತ್ತವೆ. ಇವರು ನಿಮಗೆ ಹಣ ಸಂಪಾದನೆಯ ಹೊಸ ಮಾರ್ಗಗಳನ್ನು ತೋರಿಸಿಕೊಡಬಹುದು ಅಥವಾ ನಿಮ್ಮ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಲು ಬುದ್ಧಿ ಹೇಳಬಹುದು. ಈ ವ್ಯಕ್ತಿಯ ಮೂಲಕ ನಿಮಗೆ ಬರಬೇಕಾದ ಹಳೆಯ ಬಾಕಿ ಬರುತ್ತದೆ. ಹೌದು, ವೃಷಭ ರಾಶಿಯವರಿಗೆ ಎಲ್ಲಾ ರೀತಿಯ ಹಣ ವಾಪಸ್ ಬರುವ ಸಾಧ್ಯತೆಗಳಿವೆ. ಇವರ ಕೈಗುಣ ಅಷ್ಟು ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟ ಚೆನ್ನಾಗಿರುತ್ತೆ. ಇವರು ಮುಟ್ಟಿದೆಲ್ಲ ಚಿನ್ನವಾಗುತ್ತೆ ಎನ್ನುವಂತೆ ಇವರ ಸಲಹೆ ಪಡೆದು ನೀವು ಮಾಡುವ ಕೆಲಸದಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ. ಈ ವ್ಯಕ್ತಿಯು ನಿಮಗೆ ದೇವರೇ ಕಳಿಸಿದಂತಹ ಉಡುಗೊರೆಯ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಕಣ್ಮರೆಯಾಗುವಂತಹ ಸಮಯ. ಆ ವ್ಯಕ್ತಿಯು ನಿಮಗೆ ದೇವರೇ ಕಳಿಸಿದ ಉಡುಗೊರೆಯಂತೆ. ಏಕೆಂದರೆ ನಾವು ಕಷ್ಟದಲ್ಲಿದ್ದಾಗ ಯಾರು ನಮ್ಮ ಕೈ ಹಿಡಿಯುತ್ತಾರೋ ಅವರೇ ನಿಜವಾದ ದೇವರು. ಈ ವ್ಯಕ್ತಿಯಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಮಾನಸಿಕ ಒತ್ತಡವೇ ವೃಷಭ ರಾಶಿಯವರ ಅರ್ಧಂಬರ್ಧ ಅನಾರೋಗ್ಯಕ್ಕೆ ಕಾರಣವಾಗಿರುತ್ತೆ. ಈ ವ್ಯಕ್ತಿಯ ಸಾಂತ್ವನದ ಮಾತುಗಳು ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸುತ್ತವೆ. ಇದರಿಂದ ನಿಮ್ಮ ದೈಹಿಕ ಆರೋಗ್ಯವು ಅದ್ಭುತವಾಗಿ ಸುಧಾರಣೆಯಾಗುತ್ತೆ. ಈ ವ್ಯಕ್ತಿ ನಿಮ್ಮನ್ನು ಆಧ್ಯಾತ್ಮದ ಕಡೆಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅಥವಾ ದೈವ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಇವರು ನಿಮ್ಮನ್ನು ಪ್ರೇರೇಪಿಸುತ್ತಾರೆ. ಇವರ ಜೊತೆಗಿನ ಒಡನಾಟದಿಂದ ನಿಮಗೆ ಜೀವನದ ನಿಜವಾದ ಅರ್ಥ ತಿಳಿಯುತ್ತದೆ. ದುಡ್ಡು, ಅಂತಸ್ತು ಇವೆಲ್ಲದಕ್ಕಿಂತ ಮನಸ್ಸಿನ ನೆಮ್ಮದಿ ಮುಖ್ಯ ಎಂದು ಮನವರಿಕೆಯಾಗುತ್ತೆ. ಇವರು ತೋರಿಸಿಕೊಡ್ತಾರೆ. ಒಟ್ಟಾರೆಯಾಗಿ ಡಿಸೆಂಬರ್ 25ರ ನಂತರ ವೃಷಭ ರಾಶಿಯವರ ಬದುಕಿನಲ್ಲಿ ಬರುವ ಈ ವ್ಯಕ್ತಿ ಒಂದು ಹೊಸ ಶಕ್ತಿಯನ್ನು ಆರಂಭಿಸುತ್ತಾರೆ. ಇವರ ಆಗಮನಕ್ಕಾಗಿ ನೀವು ಕೃತಜ್ಞತೆಯಿಂದ ಕಾಯಬೇಕಿದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಕಠಿಣ ಪರಿಶ್ರಮ ಮತ್ತು ಕೆಲಸದಲ್ಲಿ ಶ್ರದ್ಧೆಗೆ ಹೆಸರಾದವರು. ಇವರು ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಡುವವರಲ್ಲ. ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಯಾವುದೇ ಕೆಲಸ ಕೊಟ್ಟರೂ ಕೂಡ ಅದರಲ್ಲಿ ಇವರಿಗೆ ಪರ್ಫೆಕ್ಟ್ ಆಗಿರಬೇಕು. ವೃತ್ತಿ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರಬಹುದು. ಎಷ್ಟೇ ದುಡಿದರೂ ಕೂಡ ಕೈಯಲ್ಲಿ ಹಣ ನಿಲ್ಲದಿರಬಹುದು ಅಥವಾ ಅರ್ಹತೆಗೆ ತಕ್ಕ ಕೆಲಸ ಸಿಗದೇ ಇರಬಹುದು. ಇವರನ್ನ ಕಾಡುತ್ತಿರುವಂತಹ ಸಾಕಷ್ಟು ರೀತಿಯ ತೊಂದರೆಗೆ ಡಿಸೆಂಬರ್ 25ರ ನಂತರ ಜೀವನಕ್ಕೆ ಬರುವ ಆ ವಿಶೇಷ ವ್ಯಕ್ತಿಯು ಇವರ ಆರ್ಥಿಕ ಮತ್ತು ವೃತ್ತಿ ಬದುಕಿನ ಚಿತ್ರಣವನ್ನೇ ಬದಲಾಯಿಸುತ್ತಾರೆ. ಈ ವ್ಯಕ್ತಿಯು ನಿಮಗೆ ಉದ್ಯೋಗದಲ್ಲಿ ಹೊಸ ದಾರಿಯನ್ನು ತೋರಿಸುವ ಮಾರ್ಗದರ್ಶಕರಾಗಿರ್ತಾರೆ. ಬಹುಶಃ ನೀವು ಇದುವರೆಗೂ ಗಮನಿಸದೇ ಇರುವಂತಹ ಒಂದು ಕೆಲಸ ಅಥವಾ ವ್ಯವಹಾರದಲ್ಲಿ ಈ ವ್ಯಕ್ತಿ ನಿಮಗೆ ಮಾಹಿತಿ ನೀಡಬಹುದು. ಈ ವ್ಯಕ್ತಿಯೇ ನಿಮಗೆ ಶಕ್ತಿ. ಇದು ನಿಮ್ಮ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುತ್ತಿರುವ ವೃಷಭ ರಾಶಿಯವರಿಗೆ ಈ ವ್ಯಕ್ತಿಯು ಪಾಲುದಾರನಾಗಿ ಅಥವಾ ಸಲಹೆಗಾರನಾಗಿ. ಹೌದು, ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಷ್ಟದಲ್ಲಿರುವಂತಹ ವ್ಯಾಪಾರವನ್ನು ಮೇಲೆತ್ತಕ್ಕೆ ಬರ್ತಾರೆ. ಇವರ ತಂತ್ರಗಾರಿಕೆ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಈ ವ್ಯಕ್ತಿಯ ಪ್ರವೇಶದ ನಂತರ ನಿಮ್ಮ ವ್ಯವಹಾರದಲ್ಲಿ ನಡೆಯುತ್ತಿದ್ದಂಥ ಅಡೆತಡೆಗಳು ನಿವಾರಣೆಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ವ್ಯಕ್ತಿ ನಿಮಗೆ ಲಕ್ಷ್ಮೀ ಪುತ್ರರಂತೆ ಅಥವಾ ಲಕ್ಷ್ಮೀ ಪುತ್ರಿಯಂತೆ ಕಂಡು ಬರ್ತಾರೆ. ಏಕೆಂದರೆ ಇವರು ಬಂದ ಮೇಲೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಿಗೆ ಆಗ್ತವೆ. ಇವರು ನಿಮಗೆ ಅನಗತ್ಯ ಸಾಲ ಮಾಡುವುದನ್ನು ತಪ್ಪಿಸ್ತಾರೆ. ಹಳೆಯ ಸಾಲಗಳನ್ನು ತೀರಿಸಲು ಸುಲಭವಾದ ಮಾರ್ಗವನ್ನು ಸೂಚಿಸುತ್ತಾರೆ. ಇವರ ಬುದ್ಧಿವಂತಿಕೆಯಿಂದ ನೀವು ಆರ್ಥಿಕವಾಗಿ ಸದೃಢರಾಗುತ್ತೀರಾ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಉದ್ಯೋಗದಲ್ಲಿ, ಕಚೇರಿಯಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ಒಟ್ಟಾರೆಯಾಗಿ ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ನಿಮಗೆ ಕುಲದೇವರ ಆರಾಧನೆ ಅಥವಾ ಯಾವುದಾದರೂ ಧಾರ್ಮಿಕ ಕಾರ್ಯದ ಬಗ್ಗೆ ನೆನಪಿಸಬಹುದು. ಅದನ್ನು ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಕರಗುತ್ತವೆ. ಈ ವ್ಯಕ್ತಿಯ ಪ್ರವೇಶದಿಂದಾಗಿ ವೃಷಭ ರಾಶಿಯವರ ಸಂಬಂಧಗಳು ನಿಜವಾಗಿ ಕೂಡ ಬೆಲೆಯನ್ನು ಅರಿತುಕೊಳ್ತಾರೆ. ಯಾರು ನಮ್ಮವರು ಮತ್ತು ಯಾರು ನಮ್ಮವರಲ್ಲ ಎನ್ನುವ ಸ್ಪಷ್ಟತೆ ಅವರಿಗೆ ಸಿಗ್ತಾ ಹೋಗುತ್ತೆ. ಮೋಸ ಮಾಡುವ ಸಂಬಂಧಿಕರಿಂದ ಈ ವ್ಯಕ್ತಿ ನಿಮ್ಮನ್ನು ದೂರವಿಡ್ತಾರೆ. ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳಿದ್ದರೆ ಈ ವ್ಯಕ್ತಿಯ ಮಾರ್ಗದರ್ಶನದಿಂದ ಅವು ಕೂಡ ಬಗೆಹರಿಯುತ್ತವೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಕುರಿತು ಈ ವ್ಯಕ್ತಿ ನೀಡುವ ಸಲಹೆಗಳು ಬಹಳ ಉಪಯುಕ್ತವಾಗಿರುತ್ತೆ. ಒಟ್ಟಾರೆಯಾಗಿ ಡಿಸೆಂಬರ್ 25ರ ನಂತರ ನಿಮ್ಮ ಮನೆಯಲ್ಲಿ ನಗು ಮತ್ತು ಉಲ್ಲಾಸ ತುಂಬಿರಲು ಈ ವ್ಯಕ್ತಿಯ ಕಾರಣವಾಗ್ತಾರೆ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಫಲ. ಇದು ದೇವರೇ ನಿಮ್ಮ ಮನೆಗೆ ಕಳಿಸಿದ ರಕ್ಷಾ ಕವಚ ಎಂದು ನೀವು ಭಾವಿಸಬಹುದು. ಡಿಸೆಂಬರ್ 25ರ ನಂತರ ನಿಮ್ಮ ಬದುಕಿಗೆ ಬರುವ ಹೊಸ ಪ್ರಭಾವ ಬೀರುವ ವ್ಯಕ್ತಿಯನ್ನು ಗುರುತಿಸೋದು ಬಹಳ ಮುಖ್ಯ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಜನರನ್ನು ಅಷ್ಟು ಬೇಗ ನಂಬೋದಿಲ್ಲ. ಯಾರನ್ನ ಅಷ್ಟು ಸುಲಭವಾಗಿ ತಮ್ಮ ಆಪ್ತ ವಲಯಕ್ಕೆ ಸೇರಿಸಿಕೊಳ್ಳೋದಿಲ್ಲ. ಆದರೆ ಈ ವಿಶೇಷವಾದ ವ್ಯಕ್ತಿಯ ವಿಚಾರದಲ್ಲಿ ನಿಮ್ಮ ಅಂತರಾತ್ಮ ನಿಮಗೆ ಸೂಚನೆ ನೀಡುತ್ತದೆ. ವ್ಯಕ್ತಿಯ ಜೊತೆ ಇರುವಾಗ ನಿಮಗೆ ಯಾವುದೇ ಭಯ ಅಥವಾ ಆತಂಕ ಇರೋದಿಲ್ಲ. ಬದಲಿಗೆ
ಬದಿಗೆ ಒಂದು ಸುರಕ್ಷಾ ಕವಚ ಇದ್ದಂತೆ ಭಾಸವಾಗುತ್ತೆ. ಇವರು ಮಾತನಾಡುವಾಗ ಅದರಲ್ಲಿ ಕೇವಲ ಬಾಯಿ ಮಾತು ಇರೋದಿಲ್ಲ, ಬದಲಿಗೆ ಅನುಭವದ ಸಾರವಿರುತ್ತದೆ. ನಿಮ್ಮ ತಪ್ಪು ತಿಳುವಳಿಕೆಗಳನ್ನು ಎತ್ತಿ ತೋರಿಸುತ್ತಾರೆ, ಅದರಲ್ಲೂ ಪ್ರೀತಿ ಮತ್ತು ಕಾಳಜಿ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ಕೆಲವೊಂದಿಷ್ಟು ಸ್ವಭಾವ ನಿಮಗೆ ಮುಳುವಾಗಬಹುದು. ಈ ಸಾಧ್ಯತೆ ಇರೋದ್ರಿಂದ ಈ ಡಿಸೆಂಬರ್ 25ರ ನಂತರ ನಿಮ್ಮ ಬದುಕಿಗೆ ಬರುವಂತಹ ವ್ಯಕ್ತಿಗಳಿಗೆ ನೀವು ಒಳ್ಳೆಯ ಸಲಹೆಯನ್ನು ನೀಡಿದಾಗ ಅದನ್ನು ಬದಿಗಿಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಅದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ಅದನ್ನು ಪಾಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಪವಾಡಗಳು ನಡೆಯುವ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ನಿಮಗೆ ಎಲ್ಲ ಕೂಡ ರಕ್ಷಾ ಕವಚದಂತೆ ದೇವರು ಕಳಿಸಿರುವಂತಹ ಸ್ಪಷ್ಟ ಸಂದೇಶದಂತೆ ನಿಮ್ಮ ಜೀವನದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವರ ವ್ಯಕ್ತಿತ್ವ ನಿಮಗೆ ಉತ್ತಮವಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಈ ವ್ಯಕ್ತಿಯನ್ನ ಹಣದಿಂದ ಅಥವಾ ಆಸ್ತಿಯಿಂದ ಅಳಿಯಬೇಡಿ. ಈ ವ್ಯಕ್ತಿ ತುಂಬಾ ಸಾಧಾರಣ ಉಡುಪಿನಲ್ಲಿ ಬರಬಹುದು ಅಥವಾ ನೋಡಲು ಬಹಳ ಸರಳವಾಗಿರಬಹುದು, ಆದರೆ ಇವರಲ್ಲಿರುವ ಜ್ಞಾನ ಮತ್ತು ದೈವಿ ಕೃಪೆ ಬಹಳ ದೊಡ್ಡದು. ಇವರನ್ನ ಕೇವಲ ಲಾಭಕ್ಕಾಗಿ ಬಳಸಿಕೊಳ್ಳಲು ನೋಡಬೇಡಿ. ಸ್ವಾರ್ಥ ಮನೋಭಾವದಿಂದ ಇವರ ಹತ್ತಿರ ಹೋದರೆ ನಿಮಗೆ ಯಾವ ರೀತಿಯ ಕೆಲಸವೂ ಸಿಗೋದಿಲ್ಲ. ಎಲ್ಲ ರೀತಿಯ ತೊಂದರೆಗಳು ಜಾಸ್ತಿಯಾಗುತ್ತೆ. ಪರಿಶುದ್ಧ ಮನಸ್ಸಿನಿಂದ ಮತ್ತು ನಿಸ್ವಾರ್ಥ ಭಾವದಿಂದ ಇವರ ಸ್ನೇಹವನ್ನು ಬೆಳೆಸಿದರೆ ಮಾತ್ರ ಪವಾಡಗಳು ನಡೆಯುತ್ತವೆ. ಈ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಶಾಶ್ವತವಾಗಿ ಇರಬಹುದು ಅಥವಾ ದಾರಿ ತೋರಿಸಿ ಹೋಗಬಹುದು. ಅವರು ಇರುವಷ್ಟು ದಿನ ಅವರಿಗೆ ಗೌರವ ಕೊಡೋದು ನಿಮ್ಮ ಧರ್ಮ. ನಿಮ್ಮ ಸೋಮಾರಿತನವನ್ನು ಬಿಟ್ಟು ಆ ವ್ಯಕ್ತಿ ತೋರಿಸಿದ ದಾರಿಯಲ್ಲಿ ಚುರುಕಾಗಿ ನಡೆದರೆ ಯಶಸ್ಸು ನಿಮ್ಮದಾಗುತ್ತೆ. ವೃಷಭ ರಾಶಿಯವರ ಬದುಕಿನಲ್ಲಿ ಡಿಸೆಂಬರ್ 25 ಒಂದು ಮೈಲಿಗಲ್ಲಾಗಲಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದುವರೆಗೆ ನೀವು ಪಟ್ಟ ಕಷ್ಟಗಳು ಮತ್ತು ಅನುಭವಿಸಿದ ಅವಮಾನಗಳಿಗೆ ಈಗ ಕಾಲವೇ ಉತ್ತರ ನೀಡುತ್ತೆ. ನಿಮ್ಮ ಬದುಕಿಗೆ ಬರುವ ಆ ವ್ಯಕ್ತಿ ಕೇವಲ ಮನುಷ್ಯನಲ್ಲ, ಅದು ದೇವರೇ ಕಳಿಸಿದ ದೂತ ಎಂದು ಭಾವಿಸಿ. ಪವಾಡ ಎನ್ನುವುದು ನಂಬಿಕೆ ಆಧಾರದ ಮೇಲೆ ನಡೀತಾ ಹೋಗುತ್ತೆ. ಹೌದು, ನೀವು ಎಷ್ಟು ಬಲವಾಗಿ ದೇವರನ್ನ ನಂಬುತ್ತೀರೋ, ಅಷ್ಟು ಬದಲಾವಣೆಯನ್ನು ಸ್ವೀಕರಿಸುತ್ತೀರೋ, ಅಷ್ಟು ವೇಗವಾಗಿ ನಿಮ್ಮ ಜೀವನ ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ. ಕತ್ತಲು ಕವಿದ ನಿಮ್ಮ ಆಕಾಶದಲ್ಲಿ ಈ ವ್ಯಕ್ತಿಯ ಧ್ರುವ ನಕ್ಷತ್ರದಂತೆ ಹೊಳೆಯಲಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತೆ. ವೃಷಭ ರಾಶಿಯವರಿಗೆ ಭೂಮಿ ತಾಯಿಯ ಗುಣವಿರುತ್ತೆ. ನೀವು ಎಲ್ಲವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಹೊಂದಿದ್ದೀರಾ. ಆ ಸಹನೆಗೆ ಈಗ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಈ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಮಾತ್ರವಲ್ಲದೆ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಇಷ್ಟು ದಿನ ಒಂಟಿಯಾಗಿ ಹೋರಾಡಿದ ನಿಮಗೆ ಈಗ ಒಬ್ಬ ಸಮರ್ಥ ನಾಯಕ, ಸಂಗಾತಿ ಅಥವಾ ಮಾರ್ಗದರ್ಶಕ ಸಿಕ್ಕಂತಾಗುತ್ತದೆ. ಈ ಬದಲಾವಣೆಯು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ದೇವರ ಮೇಲಿನ ಭಕ್ತಿ ಮತ್ತು ನಂಬಿಕೆ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡುತ್ತೆ ಎನ್ನುವಂತಹ ಬಲವಾದ ನಂಬಿಕೆಯನ್ನು ನೀವು ಇಟ್ಕೊಳ್ಬೇಕು. ನೀವು ಮಾಡಬೇಕಾಗಿರೋದು ಇಷ್ಟೇ: ಬಂದ ಬದಲಾವಣೆಯನ್ನು ತೆರೆದ ಮನಸ್ಸಿನಿಂದ ಸ್ವಾಗತಿಸಿ, ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಮುನ್ನಡೆಯಿರಿ. ಡಿಸೆಂಬರ್ 25ರ ನಂತರ ಸಿಗುವ ಪ್ರತಿಯೊಂದು ಅವಕಾಶವು ನಿಮ್ಮ ಏಳಿಗೆಗಾಗಿ ಬರುತ್ತದೆ. ಆ ವ್ಯಕ್ತಿಯ ರೂಪದಲ್ಲಿ ಬರುವ ದೈವ ಸಹಾಯವನ್ನು ಗೌರವಿಸಿ. ವಿಧಿಲಿಖಿತದಂತೆ ನಡೆಯುವ ಈ ಸುಂದರ ಘಟನೆಗಳು ನಿಮ್ಮ ಬದುಕಿನ ಚಿತ್ರಣವನ್ನೇ ಬದಲಾಯಿಸುತ್ತವೆ. ತಾಳ್ಮೆ ಮತ್ತು ನಂಬಿಕೆ ನಿಮ್ಮ ಎರಡು ಕಣ್ಣುಗಳಾಗಲಿ. ಮುಂದಿನ ದಿನಗಳು ವೃಷಭ ರಾಶಿಯವರ ಪಾಲಿಗೆ ಸುವರ್ಣ ಯುಗವಾಗಲಿ ಮತ್ತು ನಿಮ್ಮ ಎಲ್ಲ ಕನಸುಗಳು ಆ ವ್ಯಕ್ತಿಯ ಸಹಾಯದಿಂದ ನನಸಾಗಲಿ. ನಿಮ್ಮ ಕಷ್ಟಗಳಿಗೆ ಆದಷ್ಟು ಬೇಗ ಮುಕ್ತಿ ಸಿಗಲಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.